ಪೊಲೀಸರು ಏನಾಗ್ತಾ ಇದೆ ಈ ರಾಜ್ಯದಲ್ಲಿ? ತನಿಖೆಯನ್ನ ಯಾರು ಮಾಡ್ತಾ ಇದ್ದಾರೆ? SIT ಮಾಡ್ತಾ ಇದೆಯೋ ಇಲ್ಲ ಈ ಮಾಧ್ಯಮದವರು ಮಾಡ್ತಾ ಇದ್ದಾರೋ ಅಂತೇಳಿ ಅನುಮಾನ ಕಾಡ್ತಾ ಇದೆ. ಈ ಇಷ್ಟೊಂದು ಕ್ರೂರವಾಗಿ ಈ ಮಾಧ್ಯಮ ಯಾಕೆ ಈ ರೀತಿಯಾಗಿ ವರ್ತನೆ ಮಾಡ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ವಯಸ್ಸಾದಂಥ ಒಂದು 70 ವರ್ಷದ ಒಂದು ತಾಯಿಯನ್ನ ಈ ರೀತಿಯಾಗಿ ಹಿಂಸೆ ಮಾಡುವಂಥದ್ದು, ಟಾರ್ಚರ್ ಮಾಡುವಂಥದ್ದು, ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳುವಂಥದ್ದು, ತನಿಖೆ ಮಾಡಲಿಕ್ಕೆ ನಿಮಗೆ ಯಾರು ಹಕ್ಕನ್ನು ಕೊಟ್ಟಿರುವಂಥದ್ದು? ಅವರು ಕಂಪ್ಲೇಂಟ್ ಅನ್ನು ಕೊಟ್ಟಿರುವಂಥದ್ದು SITಗೆ. SIT ಅವರು ಇದರಲ್ಲಿ ಸತ್ಯ ಇದೆಯೋ ಸುಳ್ಳು ಇದೆಯೋ ಅಂತೇಳಿ ಅವರು ತೀರ್ಮಾನ ಮಾಡ್ತಾರೆ. ನೀವು ಯಾರು ಸ್ವಾಮಿ ಅವರನ್ನ ಪ್ರಶ್ನೆ ಮಾಡಿ ಅವರನ್ನ ಹಿಂಸೆ ಮಾಡಲಿಕ್ಕೆ? ನಾಳೆ ಎಲ್ಲಿಯಾದ್ರೂ ಅವರಿಗೆ ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರಿ? ನೀವಿದಕ್ಕೆ ಉತ್ತರ ಕೊಡ್ತೀರೋ? ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು, ಕ್ಷೇತ್ರದ ಮುಖ್ಯಸ್ಥರೇ SIT ತನಿಖೆಯನ್ನ ಸ್ವಾಗತ ಮಾಡಿದ್ದಾರೆ ಅಂತೇಳಿ. ಅರೆ, ನಿಮ್ಗೆ ಸಮಸ್ಯೆ ಏನು? ಈಗ SIT ತನಿಖೆ ಆಗಿ ಸತ್ಯಾಸತ್ಯತೆ ಹೊರಗೆ ಬಂದ್ರೆ ಅಲ್ಲಿ ಕ್ಷೇತ್ರಕ್ಕೆ ಅಂಟಿರುವಂತ ಕಳಂಕಗಳು ಕ್ಲಿಯರ್ ಆಗುತ್ತೆ. ಇದರಲ್ಲಿ ನಿಮಗೆ ಸಮಸ್ಯೆ ಏನು? ಇದನ್ನ ನೀವು ಯಾಕೆ ತಡಿತಾ ಇದ್ದೀರಾ? ಒಂದು ಮನುಷ್ಯತ್ವನೇ ಇಲ್ಲದಂತ, ಒಂದು ಮಾನವೀಯತೆನೇ ಇಲ್ಲದಂತ ಈ ರೀತಿಯಾಗಿ ಮುಗಿಬಿದ್ದು ಆ ಪಾಪ ಆ ತಾಯಿಯನ್ನು ಯಾವ ರೀತಿ ಟಾರ್ಚರ್ ಮಾಡ್ತೀರಿ? ಬಲೆ ಅವರು ಸುಳ್ಳೇ ಹೇಳಿರ್ಲಿ, ಸಮಸ್ಯೆ ಏನು ನಿಮಗೆ? ಕಾನೂನು ಇದೆಯಲ್ಲ, ಕಾನೂನು ನಿಮ್ದ. ಇದು ಮಾಧ್ಯಮದವರಿಗೆ ಕೊಟ್ಟಿರುವಂಥದ್ದು, ತನಿಖೆ ಮಾಡುವಂಥ ಅಧಿಕಾರವನ್ನ ಮಾಧ್ಯಮದವರಿಗೆ ಕೊಟ್ಟಿದ. ಯಾಕೆ ಹಿಂಗ ಆಡ್ತಾ ಇದ್ದೀರಾ? ತನಿಖೆ ಆಗ್ಲಿ ಅಲ್ಲ. ಆ ತಾಯಿಗೆ ಯಾರಾದರೂ ಹಿಂದು ಮುಂದೆ ಯಾರು ಇಲ್ಲ, ಅವರು ಅನಾಥರಾಗಿದ್ರೆ ನನ್ನ ಮನೆಗೆ ಕರೆಸ್ತಾನೆ ನಾನು. ದಯವಿಟ್ಟು ನನ್ನ ಮನೆಗೆ ಕರ್ಕೊಂಡು ಬನ್ನಿ ಯಾರಾದರೂ, ನಾನು ಅವರಿಗೆ ಆಸರೆಯನ್ನು ಕೊಡ್ತೇನೆ. ಯಾರು ಬರೋದಾಗಿ ನಾನು ನೋಡ್ಕೊಳ್ತಿದ್ದೇನೆ. ದಯವಿಟ್ಟು ಯಾರು ಈ ತರ ಅವರಿಗೆ ಹಿಂಸೆಯನ್ನು ಕೊಡಬೇಡಿ. ನಾಳೆ ತೊಂದರೆ ಆದರೆ ನೀವೇ ಜವಾಬ್ದಾರ ಆಗ್ತೀರಿ. ಮಾಧ್ಯಮದವರು ಮನುಷ್ಯತ್ವ ಫಸ್ಟಿಗೆ ಬೇಕಾದದ್ದು. ಯಾವುದೇ ಕಾನೂನು, ಮನುಷ್ಯತ್ವವನ್ನು ಮೀರಿ ಯಾವುದೇ ಕಾನೂನು ಇಲ್ಲ. ಮಾನವೀಯತೆಯನ್ನು ಬಿಟ್ಟು ನೀವು ಬರೇ ಈ ರೀತಿ ಹಿಂಸೆ ಮಾಡುವಂಥದ್ದು. ಏನು ನಾಟಕ ಮಾಡ್ತಾ ಇದ್ದೀರಿ ಇಲ್ಲಿ?